ಎಲ್ಲರಿಗೂ ನಮಸ್ಕಾರ. ಇಲ್ಲಿ 2 ಚಿತ್ರ ತೋರಿಸಿದ್ದೀನಿ. ಒಂದು ದಾಸವಾಳದ ಹೂವಿನ ಮೊಗ್ಗು, ಇನ್ನೊಂದು ದಾಸವಾಳದ ಹೂವು. ಬೆಳಿಗ್ಗೆ 7 ಗಂಟೆಯ ಸಮಯದಲ್ಲಿ ನಾನು ದಾಸವಾಳದ ಮೊಗ್ಗನ್ನ ನಮ್ಮ ಮನೆ ಗಿಡದಲ್ಲಿ ನೋಡಿದೆ. ಆಮೇಲೆ 12:15 ಗಂಟೆಗೆ ಹೊರಗಡೆ ಬಂದು ನೋಡಿದಾಗ ಆ ಮೊಗ್ಗು ಅರಳಿ ಸುಂದರವಾದಂಥ ಒಂದು ಹೂವಾಗಿತ್ತು. ಆಗ ನನಗೆ ಆಶ್ಚರ್ಯ ಆಯಿತು. ನಾನು ಜೀವಶಾಸ್ತ್ರವನ್ನು 60 ವರ್ಷ ಪಾಠ ಮಾಡಿದ್ದೀನಿ. ಆದರೆ ಇವತ್ತು ಅದು ನೋಡಿದಾಗ ನನಗೆ ಒಂದು ಅದ್ಭುತ ಅನಿಸ್ತು. ಆದ್ದರಿಂದ ಅದನ್ನು ನಾನು ಎಲ್ಲ ಮಕ್ಕಳ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಹಿತ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅನೇಕ ಅದ್ಭುತಗಳನ್ನು ನೋಡಿ, ಪ್ರಶ್ನೆಗಳನ್ನು ನೋಡಿ ಅದಕ್ಕೆ ಉತ್ತರವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ದಾಸವಾಳದ ಹೂವು ಹೇಗೆ ಅರಳುತ್ತದೆ, ಅದರ ಬಣ್ಣ ಎಲ್ಲಿಂದ ಬರ್ತದೆ ಅಂತಕ್ಕಂಥ ಪ್ರಶ್ನೆ ನನಗೆ ಬಂತು. ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಕೆಲವು ದಾಸವಾಳದ ಹೂಗಳನ್ನ ನಾನು ತೋರಿಸಿದ್ದೀನಿ. ಏನ್ ಕಾರಣ ಅದಕ್ಕೆ ಅಂತಂದ್ರೆ, ಎಷ್ಟು ದಾಸವಾಳದ ಹೂವಿನ ಬಣ್ಣಗಳಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. 2ನೇದಾಯ್ತು, 3ನೇದು, 4ನೇದು, 5ನೇದು, 6ನೇದು. ಈ 6 ಹೂವುಗಳ ಬಣ್ಣವನ್ನ ನೀವು ನೋಡಿ. ಅವು ಎಲ್ಲವೂ ದಾಸವಾಳದ ಹೂವುಗಳೇ, ಆದರೆ ಅವುಗಳ ಬಣ್ಣ ಬದಲಾವಣೆಗಳಾಗಿವೆ. ಬಣ್ಣಗಳಲ್ಲಿ ವ್ಯತ್ಯಾಸವಿದೆ, ಆಕರ್ಷಣೀಯ ಇದೆ. ಈ ರೀತಿ ಆಗೋದಕ್ಕೆ ಪ್ರಕೃತಿ ಎಷ್ಟು ಸಮಯ ತಗೊಳುತ್ತೆ. ನಾವು ಒಬ್ರು ಒಂದು ಪೇಂಟ್ ಮಾಡಬೇಕು ಒಂದು ದಾಸವಾಳದ ಹೂವನ್ನ ಅಂದ್ರೆ ಎಷ್ಟು ಗಂಟೆ ತಗೊಳ್ಬೇಕು. ಆದರೆ 2 ಗಂಟೆ ಒಳಗಡೆ ಹೂವಿನ ಬಣ್ಣ ಬದಲಾವಣೆಯಾಗಿ ಕಣ್ಣಿಗೆ ಆನಂದ ಕೊಡ್ತಾ ಇತ್ತು. ಇದೇ ದಾಸವಾಳದ ಹೂವಿನ ಒಂದು ಅದ್ಭುತ ರಹಸ್ಯ ಏನು ಅನ್ನೋದು ಇನ್ನೂ ತಿಳ್ಕೋಬೇಕು ನಾವು. ಕೆಳಗೆ ಒಂದು ದಾಸವಾಳದ ಬೀಜವನ್ನು ತೋರಿಸಿದ್ದೀನಿ. ಸಾಮಾನ್ಯವಾಗಿ ನಾವು ಯಾರು ಹೂವನ್ನು ನೋಡ್ತೀವಿ ಹೊರತು ದಾಸವಾಳದ ಕಾಯಿಯನ್ನಾಗ್ಲಿ ಬೀಜವನ್ನಾಗ್ಲಿ ನೋಡಲ್ಲ. ಇದು ನಿಮಗೆಲ್ಲ ಗೊತ್ತಾಗಲಿ ಅಂತ ಇಲ್ಲಿ ತೋರಿಸಿದ್ದೀನಿ ನಾನು. ದಾಸವಾಳದ ಮೊಗ್ಗು ಮತ್ತೆ ಹೂವನ್ನು ಇಲ್ಲಿ ತೋರಿಸಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಸುಮಾರು 4 ಗಂಟೆಗಳಲ್ಲಿ ಇದು ಮೊಗ್ಗು ಹೂವಾಯಿತು. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ, ಅರಳುವ ಮೊದಲು ದಳಗಳಲ್ಲಿರ್ತಕ್ಕಂಥ ಜೀವಕೋಶಗಳು ಹೆಚ್ಚು ನೀರನ್ನು ಹೀರ್ಕೊಳ್ಳುತ್ತೆ. ನೀರನ್ನು ಹೀರ್ಕೊಂಡು ಉಬ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಹಾರ್ಮೋನುಗಳಲ್ಲಿ ಇರ್ತಕ್ಕಂಥ ಸಸ್ಯ ಆಕ್ಟಿವ್ ಆಗುತ್ತೆ. ಅವು ಆಕ್ಟಿವ್ ಆದ್ಮೇಲೆ ಜೀವಕೋಶಗಳ ಬೆಳವಣಿಗೆ ಜಾಸ್ತಿಯಾಗಿ ಹೂವು ಮೊಗ್ಗಿರ್ತಕ್ಕಂಥದ್ದು ಅರಳುತ್ತೆ. ಇದು ಒಂದು ವಿಜ್ಞಾನದ ಒಂದು ಅದ್ಭುತ. ಅದನ್ನ ನೀವು ಮುಂದೆ ತಿಳ್ಕೋಬೇಕು ಅಂದ್ರೆ ಹೆಚ್ಚು ರಿಸರ್ಚ್ ಮಾಡಿ ತಿಳ್ಕೋಬಹುದು. ಆ ದಳಗಳಿಗೆ ಬಣ್ಣ ಹೇಗೆ ಬಂತು, ಆ ಬಣ್ಣವನ್ನು ನೀವು ಸರಿಯಾಗಿ ನೋಡಿದರೆ ಗೊತ್ತಾಗುತ್ತೆ. ರೋಸ್ ಬಣ್ಣ ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಡಿಮೆ ಇದೆ, ಸ್ವಲ್ಪ ಹಳದಿ ಬಣ್ಣ ಇದೆ, ಇನ್ನೊಂದ್ ಕಡೆ ಬಿಳಿ ಬಣ್ಣ ಇದೆ. ಹೀಗೆ ಅನೇಕ ರೀತಿಯಾದ ಬಣ್ಣಗಳು, ಬಣ್ಣದ ಒಂದೇ ಹೂವಿನಲ್ಲಿ ಅಷ್ಟೊಂದು ಬಣ್ಣಗಳಿವೆ. ನೀವು ಬೇಕಾದ್ರೆ ಇನ್ನೊಂದು ಸತಿ ನಿಮ್ಮ ಮನೆಯಲ್ಲಿ ದಾಸವಾಳದ ಹೂ ಇದ್ರೆ ಹೋಗಿ ನಿಂತ್ಕೊಂಡು ನೋಡಿ ಎಷ್ಟು ಬಣ್ಣಗಳಿಂದ ಪಟ್ಟಿ ಮಾಡಿ ನೋಡೋಣ. ಎಲ್ಲಿಂದ ಬರುತ್ತೆ ಬಣ್ಣಗಳಿದಕ್ಕೆ ಅಂದ್ರೆ, ಹೂವಿನ ದಳಗಳಲ್ಲಿರ್ತಕ್ಕಂಥ ಜೀವಕೋಶದಲ್ಲಿ ವ್ಯಾಕ್ಯೂಲ್ ಅಂತಕ್ಕಂಥ ಒಂದು ಭಾಗ ಇದೆ. ಅಂದ್ರೆ ನೀವು ಸಸ್ಯಶಾಸ್ತ್ರದಲ್ಲಿರ್ತಕ್ಕಂಥ ಜೀವಕೋಶ ನೋಡಿದಾಗ ವ್ಯಾಕ್ಯೂಲ್ ಅನ್ನು ನೋಡಿರ್ತೀರಾ. ಆ ವ್ಯಾಕ್ಯೂಲ್ ನಲ್ಲಿ ಆಂಥೋಸೈನಿನ್ ಅಂತಕ್ಕಂಥ ಕೆಲವು ನೈಸರ್ಗಿಕವಾಗಿರ್ತಕ್ಕಂಥ ವರ್ಣದ್ರವ್ಯ ಪಿಗ್ಮೆಂಟ್ಸ್ ಇವೆ. ಅಲ್ಲಿ ಸಂಗ್ರಹವಾಗಿರುತ್ತೆ ಅದರೊಳಗೆಲ್ಲ. ಅಂದ್ರೆ ಹಾರ್ಮೋನುಗಳು ಕೆಲಸ ಮಾಡಿದಾಗ ಆ ವರ್ಣ ದ್ರವ್ಯಗಳು ಇದೆಯಲ್ಲ, ಪಿಗ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅವು ಅರಳಿದಾಗ ಹೆಚ್ಚು ಸ್ಪಷ್ಟವಾಗಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಹೂವು ಅರಳದೇ ಇದ್ದಾಗ ದ್ರವ್ಯಗಳು, ಆ ಒಂದು ವರ್ಣದ್ರವ್ಯಗಳು ಇದ್ರೂ ಸಹಿತ ನಮ್ಮ ಕಣ್ಣಿಗೆ ಗೋಚರವಾಗಲ್ಲ. ಕಾರಣ ಆ ಒಂದು ಜೀವಕೋಶದಲ್ಲಿರ್ತಕ್ಕಂಥ ಹಾರ್ಮೋನುಗಳ ಕೆಲಸದಿಂದ ಅವುಗಳ ಬಣ್ಣ ಎದ್ದು ಕಾಣಿಸುತ್ತೆ ನಮಗೆ. ಆಂಥೋಸೈನಿನ್ ಅಂತಕ್ಕಂಥ ಪಿಗ್ಮೆಂಟ್ ಎಲ್ಲಿಂದ ಬಂತು ಸಸ್ಯಕ್ಕೆ ಅಂತ ಕೇಳಿದ್ರೆ ಇಷ್ಟು ಹೇಳ್ಬೋದು ನಾವು. ಇದು ಫ್ಲೇವಿನಾಯ್ಡ್ ಅಂತಕ್ಕಂಥ ಒಂದು ನೈಸರ್ಗಿಕ ವರ್ಣದ್ರವ್ಯ, ಪಿಗ್ಮೆಂಟ್. ಫ್ಲೇವಿನಾಯ್ಡ್ಸ್ ಅಂತ ಕರೀತಾರೆ ಪಿಗ್ಮೆಂಟ್ಸ್ಗೆ. ಇದು
ಸಸ್ಯದಲ್ಲಿರ್ತಕ್ಕಂಥ ಗ್ಲೂಕೋಸು ಮತ್ತು ಇತರ ಜೈವಿಕ ಅಣುಗಳಿಂದ ಹಲವಾರು ಕಿಣ್ವಗಳು, ಹಲವಾರು ಎಂಜೈಮ್ಗಳ ಸಹಾಯದಿಂದ ಗ್ಲೂಕೋಸ್ ಸಕ್ಕರೆ ಒಡೆದು ಈ ರೀತಿಯಾಗಿರ್ತಕ್ಕಂಥ ಬಣ್ಣದ ಫ್ಲೇವನಾಯ್ಡ್ಗಳಾಗುತ್ತೆ. ಈ ಬಣ್ಣ ಜೀವಕೋಶ ಇದೆಯಲ್ಲ, ಅದರ pH ಮೇಲೆ, pH ಅಂದ್ರೆ ನಾವು ಅಸಿಡಿಟಿ ಅಥವಾ ಆಲ್ಕಲೈನಿಟಿ ಅಂತ ಹೇಳ್ತೀವಲ್ಲ, ಆ pH ಮೇಲೆ ಆ ಬಣ್ಣ ಬೇರೆ ಬೇರೆ ರೀತಿಯಾಗಿ ಕಂಡು ಬರುತ್ತೆ. ನಾನು ಹಿಂದಿನ ಒಂದು ಚಿತ್ರದಲ್ಲಿ ತೋರಿಸಿದೆ, 6 ರೀತಿಯಾಗಿರ್ತಕ್ಕಂಥ ದಾಸವಾಳದ ಹೂವಿನ ಬಣ್ಣಗಳು ಎಲ್ಲವೂ ಸಹಿತ ಈ pH ಮೇಲೆ ಡಿಪೆಂಡ್ ಆಗುತ್ತೆ. ಈ ನೋಡಿ ಹೂವನ್ನ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಮಧ್ಯಭಾಗದಲ್ಲಿ ತುಂಬಾ ಕೆಂಪಾಗಿ ಕಾಣಿಸ್ತಾ ಇದೆ. ಕಾರಣ ಏನಂದ್ರೆ ಆಂಥೋಸೈನಿನ್ ಪಿಗ್ಮೆಂಟ್ ಅಲ್ಲಿ ಪ್ರಮಾಣ ಜಾಸ್ತಿ ಇರುತ್ತೆ. ಪರಾಗಸ್ಪರ್ಶ ಮಾಡೋದಕ್ಕೆ ಜೇನುನೊಣಗಳನ್ನ ಮತ್ತು ಚಿಟ್ಟೆಗಳನ್ನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವು ಆ ರೀತಿಯಾಗಿ ಮಾಡಿರುತ್ತೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಚಿಟ್ಟೆಗಳಿಗೆ ಕಣ್ಣು ಕಾಣಿಸುತ್ತಾ, ಜೇನುಗಳಿಗೆ ಕಣ್ಣಿದೆಯಾ, ಆ ಕಣ್ಣಿಂದ ಈ ಬಣ್ಣ ಕಾಣಿಸುತ್ತಾ? ಆ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ಆ ಪ್ರಶ್ನೆಗೆ ಉತ್ತರ ಇನ್ನೊಂದು ನಾನು ನೋಡ್ಬೇಕಾಗುತ್ತೆ. ಮುಂದಿನ ಒಂದು PPTಯಲ್ಲಿ ಅದು ನಾನು ಹೇಳ್ತೀನಿ, ಚಿಟ್ಟೆಗಳಿಗೆ ಬಣ್ಣ ಹೇಗೆ ಗೊತ್ತಾಗುತ್ತೆ ಅಂತ. ಅಂದರೆ ಪರಾಗಸ್ಪರ್ಶಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಬಣ್ಣಗಳನ್ನ ತಯಾರು ಮಾಡುತ್ತೆ ಅಂತ ನಾವು ಹೇಳ್ಬೋದು. ಈ ದಾಸವಾಳದ ಹೂವಿನಲ್ಲಿರ್ತಕ್ಕಂಥ ಹೂವಿನ ಬಣ್ಣಗಳಿದೆಯಲ್ಲ, ಅದು ಹೊರಗಡೆಯಿಂದ ಎಲ್ಲೂ ಬಂದಿಲ್ಲ, ಹೂವಿನ ಒಳಗೆ ಇರುತ್ತೆ. ಪ್ರತಿಯೊಂದು ದಳದಲ್ಲೂ ಇರತಕ್ಕಂಥ ಜೀವಕೋಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ವರ್ಣದ್ರವ್ಯವನ್ನು ತಯಾರು ಮಾಡ್ಕೊಳ್ಳುತ್ತೆ. ಅಂದ್ರೆ ಪ್ರತಿಯೊಂದು ಜೀವಕೋಶವು ಸಹಿತ ಈ ಪಿಗ್ಮೆಂಟ್ಸ್ ತಯಾರು ಮಾಡೇ ಮಾಡುತ್ತೆ. ಅದು ಗ್ಲೂಕೋಸ್ನಿಂದ. ಅಂದ್ರೆ ಒಂದು ಪೆಟ್ರೋಲ್ನಲ್ಲಿ ಎಷ್ಟು ಜೀವಕೋಶಗಳಿವೆ ಲೆಕ್ಕ ಹಾಕೋಣ, ಹೇಳೋಕ್ಕಾಗಲ್ಲ. ಸಾವಿರಾರು ಲಕ್ಷಾಂತರ ಜೀವಕೋಶಗಳಿವೆ. ಪ್ರತಿಯೊಂದು ಜೀವಕೋಶದಲ್ಲೂ ಈ ಪಿಗ್ಮೆಂಟ್ಸ್ ಅಂತೀವಲ್ಲ, ಫ್ಲೇವನಾಯ್ಡ್ಸ್ ಉಳ್ಕೊಳ್ಳುತ್ತೆ. ಜೀನ್ಗಳ ಸಹಾಯ ಬೇಕು, ಕಿಣ್ವಗಳು ಬೇಕು, ರಾಸಾಯನಿಕ ಕ್ರಿಯೆಗಳಾಗಬೇಕು. ಇವೆಲ್ಲ ಆದ್ಮೇಲೆ ಸುಂದರವಾಗಿರ್ತಕ್ಕಂಥ ಬಣ್ಣ ಬರುತ್ತೆ. ಇದು ಬಯೋವಿಜ್ಞಾನದಲ್ಲಿ ಇವೆಲ್ಲ ನೀವು ಕಲ್ತ್ಕೋಬಹುದು. ಹೂವು ಅರಳಿದಾಗ ಹೊಸ ಬಣ್ಣ ಬರೋದಿಲ್ಲ. ಹೂವಿನ ದಳಗಳಲ್ಲಿ, ಮೊಗ್ಗಿನಲ್ಲಿರ್ತಕ್ಕಂಥ ದಳಗಳಲ್ಲಿ ಆಗಲೇ ಆಂಥೋಸೈನಿನ್ ಪಿಗ್ಮೆಂಟ್ಸ್ ಇರುತ್ತೆ. ಆದರೆ ಹೂವು ನೀರನ್ನು ತೆಗೆದುಕೊಂಡು, ಮೊಗ್ಗು ನೀರನ್ನು ತೆಗೆದುಕೊಂಡು ಒಳಗಿರ್ತಕ್ಕಂಥ ಕೋಶಗಳಲ್ಲಿ ಕಿಣ್ವಗಳಿಂದ ಬದಲಾವಣೆಗಳಾದಾಗ ಆ ದಳಗಳು ದೊಡ್ಡದಾದಾಗ ಅದರ ಬಣ್ಣ ನಮ್ಮ ಕಣ್ಣಿಗೆ ಜಾಸ್ತಿಯಾಗಿ ಕಂಡು ಬರುತ್ತೆ. ಆ ಬಣ್ಣ ಸಂಪೂರ್ಣವಾಗಿ ಕಾಣಿಸುತ್ತೆ. ಅಂದ್ರೆ ವಿಜ್ಞಾನದಲ್ಲಿ ಹೇಳೋದನ್ನ ಬಹಳ ಹೆಚ್ಚು ವಿಸ್ತಾರವಾಗಿ ಹೇಳ್ಬೋದು, ಆದರೆ ಅದು ನನ್ನ ಕರ್ತವ್ಯ ಅಲ್ಲ, ಅಥವಾ ನನಗೂ ಅಷ್ಟೊಂದು ಗೊತ್ತಿರೋದಿಲ್ಲ. ಆದರೆ ಈ ಅದ್ಭುತವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ದಾಸವಾಳದ ಗಿಡವನ್ನ ಬೀಜದಿಂದ ಬೆಳೆಸ್ಬೋದು, ಆದರೆ ಬೀಜದಿಂದ ಬೆಳೆಸೋದು ಕಷ್ಟವಾಗುತ್ತೆ. ಆದ್ರಿಂದ ಕಾಂಡದ ತುಂಡುಗಳನ್ನ ಭೂಮಿಯಲ್ಲಿ ಹಾಕಿದರೆ ಸುಮಾರು 3-4 ತಿಂಗಳಲ್ಲಿ, 3-4 ವಾರಗಳಲ್ಲಿ ಗಿಡ ಬಂದ್ಬಿಡುತ್ತೆ. ಜಾಸ್ತಿ ಮನೆಗಳಲ್ಲಿ ಬೆಳೆಸ್ತಕ್ಕಂಥದ್ದು ಹೈಬಿಸ್ಕಸ್ ರೋಸಾ ಸೈನಿಸ್ ಅಂತಕ್ಕಂಥ ಒಂದು ಜಾತಿಯ ದಾಸವಾಳ. ಅನೇಕ ಜಾತಿಯ ದಾಸವಾಳಗಳಿವೆ. ಆ ದಾಸವಾಳಗಳಲ್ಲಿ ಕ್ರೋಮೋಸೋಮ್ಗಳಿರುತ್ತಲ್ಲ, ಅದ್ರ ಬಗ್ಗೆ ಹೇಳ್ತೀನಿ ಈಗ. ನಾವು ನೋಡ್ತೀವಲ್ಲ, ಕೆಲವು ಮನೆಯಲ್ಲಿರ್ತಕ್ಕಂಥ ದಾಸವಾಳದಲ್ಲಿ ಕ್ರೋಮೋಸೋಮಿನ ಸಂಖ್ಯೆ 7 ಇರುತ್ತೆ. ಅಂದ್ರೆ ಹ್ಯಾಪ್ಲಾಯ್ಡ್ ಗ್ಯಾಮಿಟ್ ಅಂತ ಹೇಳ್ತೀವಲ್ಲ, ಆ ಗ್ಯಾಮಿಟ್ ಅಲ್ಲಿ ಒಂದು ಪರಾಗರೇಣುವಾಗ್ಲಿ ಅಂಡಾಶಯದಲ್ಲಾಗ್ಲಿ ಇರ್ತಕ್ಕಂಥ ಕೋಶಗಳಲ್ಲಿ 7 ಇರುತ್ತೆ. ಸಾಮಾನ್ಯವಾಗಿ ನಾವು ಮನೆಯಲ್ಲೂ ನೋಡ್ತೀವಲ್ಲ ದಾಸವಾಳ, ಅದರಲ್ಲಿ 2N ಅಂದ್ರೆ ಡಿಪ್ಲಾಯ್ಡ್ 36. ಅಂದ್ರೆ ಇದು ದಾಸವಾಳದಲ್ಲಿರ್ತಕ್ಕಂಥ ಹ್ಯಾಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಕ್ರೋಮೋಸೋಮ್ ಸಂಖ್ಯೆ ಇದೆಯಲ್ಲ, ಅದು ಎಲ್ಲಾ ಜಾತಿಗಳಲ್ಲೂ ಒಂದೇ ಸಂಖ್ಯೆಯಲ್ಲಿ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದು ನನಗೂ ಸರಿಗೆ ಗೊತ್ತಿಲ್ಲ. ಆದರೆ 4-5 ಜಾತಿಯ ದಾಸವಾಳದ ಹೂಗಳನ್ನು ನೋಡಿದಾಗ ಅವುಗಳ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ಗಳು ಬದಲಾವಣೆ ಆಗಿರುತ್ತೆ. ಆದರೆ ಆ ಕ್ರೋಮೋಸೋಮ್ಗಳ ಜೀನ್ಗಳಿದೆಯಲ್ಲ,
ಅವುಗಳು ಈ ಫ್ಲೇವನಾಯ್ಡ್ ಅಂತಕ್ಕಂಥ ವರ್ಣದ್ರವ್ಯವನ್ನು ತಯಾರು ಮಾಡೋದು ಮಾತ್ರ ಇದ್ದೇ ಇದೆ. ಜೂನ್ ಅಕ್ಟೋಬರ್ ತಿಂಗಳಲ್ಲಿ ಹೂವು ಹೆಚ್ಚು ತಯಾರಾಗುತ್ತೆ. ಉಷ್ಣವಲಯಗಳಲ್ಲಿ ಹೆಚ್ಚು ಹೂಗಳು ಬಿಡುತ್ತೆ. ದಾಸವಾಳದ ಹೂವನ್ನ ಆಯುರ್ವೇದ ವೈದ್ಯಕೀಯ ಶಾಸ್ತ್ರದಲ್ಲಿ ಅನೇಕ ಕಾಯಿಲೆಗಳಿಗೆ ಉಪಯೋಗಿಸ್ತಾರೆ. ಆದರೆ ನಾವೇ ಮನೆಯಲ್ಲಿ ದಾಸವಾಳವನ್ನ ನಾವು ಔಷಧಿಗೆ ಉಪಯೋಗಿಸ್ತೀವಿ ಅಂತ ಮಾತ್ರ ಮಾಡಕ್ ಹೋಗ್ಬಾರ್ದು. ಡಾಕ್ಟರ್ನ ಕೇಳಿ ಮಾಡಬೇಕು. ಇದು ರಕ್ತದ ಒತ್ತಡ, ಯಕೃತ್, ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ತಾರೆ. ಆಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳ್ತಾರೆ. ಅದರಿಂದ ಅನೇಕ ಕಡೆ ಹೈಬಿಸ್ಕಸ್ ಟೀ ಕುಡಿತಾರೆ, ಸಿರಪ್ ಮಾಡ್ತಾರೆ, ಅಡುಗೆಯಲ್ಲಿ ಉಪಯೋಗಿಸ್ತಾರೆ. ಅಂದ್ರೆ ಕನ್ಕ್ಲೂಷನ್ ಏನ್ ಹೇಳಬೇಕು ಅಂದ್ರೆ ಹೈಬಿಸ್ಕಸ್ಸು ಆರೋಗ್ಯದ ನೈಸರ್ಗಿಕ ರಕ್ಷಕ ಅಂತ ಹೇಳ್ಬೋದು. ಆದರೆ ಇದನ್ನ ನಾವು ಔಷಧಿಯಾಗಿ ಬಳಸೋದಕ್ಕೆ ಮುಂಚೆ ನಾವು ಡಾಕ್ಟರ್ನ ಕೇಳಬೇಕಾಗುತ್ತೆ. ಮನೆಯಲ್ಲಿ ಇದೆ ಅಂತ ದಯವಿಟ್ಟು ಈ ಹೈಬಿಸ್ಕಸ್ ದಳಗಳನ್ನ ತಿನ್ನೋಕೆ ಹೋಗಬೇಡಿ. ಇಲ್ಲಿ ಒಂದು 4-5 ಹೈಬಿಸ್ಕಸ್ ಗಿಡಗಳನ್ನು ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಬೆಳೀತಾ ಇದೆಯಲ್ಲ ಆ ಗಿಡಗಳು. ಈ ವಿಡಿಯೋದಲ್ಲಿ ಚಿತ್ರಗಳನ್ನ ನಾನು ನಮ್ಮ ಮನೆಯ ಗಿಡಗಳಿಂದ ಹಾಕಿದ್ದೀನಿ. ಮತ್ತೆ ಕೆಲವು ಚಿತ್ರಗಳನ್ನ ವಿಕಿಮೀಡಿಯಾ ಮತ್ತು ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ. ಸೈಂಟಿಫಿಕ್ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನ ಓಪನ್ ಐಯಿಂದ ತೆಗೆದುಕೊಂಡಿದ್ದೀನಿ. ಚಾಟ್ ಜಿಪಿಟಿ ಇಂದ ತಗೊಂಡಿದ್ದೀನಿ. ಈ ವಿಡಿಯೋ ಕೇವಲ ಸ್ಕೂಲಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಪರೀಕ್ಷೆಗೋಸ್ಕರ ಅಲ್ಲ. ಈ ರೀತಿಯಾಗಿರ್ತಕ್ಕಂಥ ಹೂಗಳನ್ನು ನೋಡಿ ಆಶ್ಚರ್ಯಪಟ್ಟು ಅವುಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಹೆಚ್ಚು ವಿಷಯ ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ. ಈ ಚಾನಲ್ಲು ಪರೀಕ್ಷೆಗೆ ಅಲ್ಲ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಚಾನಲ್ಲು.